ಎಲ್ರಿಗೂ ನಮಸ್ಕಾರ. ಇವತ್ತು 7ನೇ ತಾರೀಕು ಚಡ್ಡಿಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅವಿಶ್ವಾಸ ನಿರ್ಣಯನ ಪರ್ಯಾಲೋಚನೆ ಮಾಡ್ಲಿಕ್ಕೋಸ್ಕರ ಸಭೆಯನ್ನ ನಿಗದಿಪಡಿಸಿದ್ವಿ 11 ಗಂಟೆಗೆ. 20ನೇ ತಾರೀಕು ಡಿಸೆಂಬರ್ ಈ ಪಂಚಾಯತಿಯ 12 ಜನ ಸದಸ್ಯರು ಇವಾಗಿರುವ ಅಧ್ಯಕ್ಷರಾದ ಶ್ರೀನಿವಾಸ್ ಅವ್ರ ಮೇಲೆ ಅವಿಶ್ವಾಸ ನಿರ್ಣಯವನ್ನ ಮಂಡಿಸಿ ಅರ್ಜಿಯನ್ನ ಸಲ್ಲಿಸಿದ್ರು. ಅದ್ರ ಪ್ರಕಾರ ಇಂದು ಸಭೆ ನಿಗದಿಯಾಗಿತ್ತು. ಸಭೆಯನ್ನು 11 ಗಂಟೆಗೆ ಪ್ರಾರಂಭ ಮಾಡಲಾಯಿತು. ಟೋಟಲ್ 17 ಜನ ಸದಸ್ಯರ ಸ್ಟ್ರೆಂತ್ ಇರ್ತಕ್ಕಂಥ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ 12 ಜನ ಸದಸ್ಯರು ಹಾಜರಿದ್ರು. ಕೋರಂ ಇದ್ದಿದ್ರಿಂದ ಸಭೆಯನ್ನು ಆರಂಭ ಮಾಡಿದೀವಿ. ನಂತರದಲ್ಲಿ ಅಧ್ಯಕ್ಷರ ವಿರುದ್ಧ ಮತ ಚಲಾವಣೆ ಮಾಡಲಿಕ್ಕೆ ಕೈ ಎತ್ತೋದ್ರ ಮೂಲಕ 12 ಜನ ಸದಸ್ಯರು ಕೂಡ ಅವಿಶ್ವಾಸ ನಿರ್ಣಯದ ಪರವಾಗಿ ಅಧ್ಯಕ್ಷರ ವಿರುದ್ಧ ಮತ ಚಲಾಯಿಸಿದ್ರಿಂದ ಇಂದಿನಿಂದ ಚಲ್ದಿಗಾನಹಳ್ಳಿ ಗ್ರಾಮ ಪಂಚಾಯತಿನಲ್ಲಿ ಅಧ್ಯಕ್ಷರ ಸ್ಥಾನ ತೆರವಾಗಿದೆ ಅಂತ ಘೋಷಣೆ ಮಾಡಲಾಗಿದೆ. ನೋಡಿ, ಈಗ ಅಧ್ಯಕ್ಷರ ಸ್ಥಾನ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪತ್ರವನ್ನ ಬರೀತೀವಿ. ಅವರು ರಿಟರ್ನಿಂಗ್ ಆಫೀಸರ್ ಅನ್ನ ಅಪಾಯಿಂಟ್ ಮಾಡಿ ಚುನಾವಣೆಯನ್ನ ನಡೆಸಬೇಕು ಅಧ್ಯಕ್ಷರ ಸ್ಥಾನಕ್ಕೆ. ಅದು ನಾವು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತೀವಿ. ಅವರು ನಿರ್ಣಯ ಮಾಡ್ತಾರೆ ದಿನಾಂಕವನ್ನ ಯಾವತ್ತು ಮಾಡ್ಬೇಕು ಅಂತ ಹೇಳಿ. ಮುಂದೆ ಚುನಾವಣೆ ನಡೆಯುವವರೆಗೂ ಅಧ್ಯಕ್ಷ ಸ್ಥಾನ ಖಾಲಿಯಾಗೇ ಇರುತ್ತೆ. ಚುನಾವಣೆ ನಡೆದ್ಮೇಲೆ ಇನ್ನೊಬ್ರು ಅಧ್ಯಕ್ಷ ಆಯ್ಕೆ ಆಗ್ತಾರೆ. ಈಗ ಅಧ್ಯಕ್ಷ ಸ್ಥಾನ ಖಾಲಿಯಾಗಿದೆ ಅಂತ ಹೇಳ್ಬಿಟ್ಟು ನಾವು ಜಿಲ್ಲಾ ಚುನಾವಣಾಧಿಕಾರಿಗಳಿಗೆ ಪತ್ರವನ್ನ ಬರೀತೀವಿ. ಅವರು ರಿಟರ್ನಿಂಗ್ ಆಫೀಸರ್ ಅನ್ನ ಅಪಾಯಿಂಟ್ ಮಾಡಿ ಚುನಾವಣೆಯನ್ನ ನಡೆಸಬೇಕು ಅಧ್ಯಕ್ಷರ ಸ್ಥಾನಕ್ಕೆ. ಅದು ನಾವು ಜಿಲ್ಲಾಧಿಕಾರಿಗಳಿಗೆ ಮಾಹಿತಿಯನ್ನ ಕೊಡ್ತೀವಿ. ಅವರು ನಿರ್ಣಯ ಮಾಡ್ತಾರೆ ದಿನಾಂಕವನ್ನ ಯಾವತ್ತು ಮಾಡ್ಬೇಕು ಅಂತ ಹೇಳಿ.